ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಂಡೇ ಲಾಗ್ ಆಗಿರುತ್ತೆ. ಮಂಡೇ ಬೆಳಿಗ್ಗೆನೇ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ಲಂಚ್ ಬಾಕ್ಸ್ಗೆ ಪನ್ನೀರ್ ಇತ್ತು. ಪನ್ನೀರ್ ಕಡಾಯಿ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಹಾಗೆ ಹೆಸರುಬೇಳೆ ಸಾಂಬಾರನ್ನ ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ಮಂಡೇ ಲಾಗ್ ಆಗಿರುತ್ತೆ. ಈ ನಡುವೆ ಅಂತೂ ಅಲ್ಲಿ ಇಲ್ಲಿ ಹೋಗೋದು, ಫಂಕ್ಷನ್ಗಳಿಗೆ ಹೋಗೋದು ಇದೇ ಆಗೋಗಿದೆ. ನನ್ನ ರೊಟೀನ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಇವತ್ತಿಂದ ಡೈಲಿ ನನ್ನ ರೊಟೀನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ನಾನು ಲಂಚ್ ಬಾಕ್ಸ್ ಎಲ್ಲ ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನಿಮಗೂ ಯೂಸ್ಫುಲ್ ಆಗ್ಬೋದು. ಇನ್ನು ಇವತ್ತಿನ ಲಂಚ್ ಬಾಕ್ಸ್ಗೆ ಪನ್ನೀರ್ ಕಡಾಯಿ ಮಸಾಲ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿನ ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕ್ಯಾಪ್ಸಿಕಮ್ ಕೂಡ ಅದೇ ಥರ ಕಟ್ ಮಾಡಿ ಇಟ್ಕೊಂಡು ಇವಾಗ ಪನ್ನೀರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ನ ನಾವು ಯಾವಾಗೂ ಫ್ರಿಜ್ಜಲ್ಲಿ ಇರ್ತೀವಲ್ಲ, ಹಂಗೆ ಪೇಪರಲ್ಲಿ ಕವರಲ್ಲಿ ಇಡೋದಕ್ಕಿಂತ ಈ ಥರ ಬಾಕ್ಸಲ್ಲಿ ನೀರು ಹಾಕ್ಬಿಟ್ಟು ಇಡಿ. ಸಾಫ್ಟಾಗಿರುತ್ತೆ ಪನ್ನೀರು, ಎಷ್ಟು ದಿನ ಆದರೂ ಏನೂ ಆಗೋಲ್ಲ. ಅಂದರೆ ಉದ್ರುದ್ರಿಯಾಗಿ ಬಂದುಬಿಡುತ್ತೆ ನಾವು ಫ್ರೈ ಮಾಡಿದಾಗ ತುಂಬ ದಿನ ಆಗಿದ್ರೆ. ಅದೇ ನಾವು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಟರೆ ಒಂದು ನೀರಲ್ಲಿ ಎಷ್ಟು ದಿನ ಆದರೂ ಏನೂ ಆಗೋಲ್ಲ, ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಸೋಂಪು, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಒಣಗಿದ ಮೆಣಸಿನ್ಕಾಯಿ ಒಂದು 3, ಸ್ಟಾರ್ ಹೂವು ಬರುತ್ತೆ ನೋಡಿ, ಅದನ್ನು ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಇನ್ನು ಇವಾಗ 1-2 ಟೊಮಟನ ಸಾಫ್ಟಾಗಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಸಾಲೆ ಕೂಡ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಗ್ರೇವಿಗೆ ಬಂದುಬಿಟ್ಟು ಈ ಮಸಾಲೆನೇ ತುಂಬ ಟೇಸ್ಟ್ ಕೊಡೋದು. ಇನ್ನು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಇವಾಗ ಒಂದು ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಆವಾಗಲೇ ಕಟ್ ಮಾಡಿ ಇಟ್ಟಿದ್ರಲ್ವ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. 1-2 ನಿಮಿಷ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಫ್ರೈ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅದೇ ಕಡೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಪನ್ನೀರ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪನ್ನೀರ್ಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಸಾಕು. ಇಷ್ಟಾದರೆ ಸಾಕು. ಇವಾಗ ಅದೇ ಕಡೆಯಲ್ಲಿ 1-2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಗೀ ಆದರೂ ಸೇರಿಸ್ಕೋಬೋದು, ಬಟ್ರ್ ಆದರೂ ಸೇರಿಸ್ಕೋಬೋದು. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 4 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಇವಾಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ರುಬ್ಬಿರೋ ಟೊಮಾಟೊ ಕೂಡ ಹಾಕಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಒಂದು ಅರ್ಧ ಕಪ್ಪು ಮೊಸರನ್ನ ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಇವಾಗ ಆವಾಗಲೇ ಪುಡಿ ಮಾಡಿದ್ರಲ್ವ ಕಡಾಯಿ ಮಸಾಲ, ಇದಕ್ಕೆ ಮೇಯ್ನ್ ಈ ಪೌಡರೇ. 1-2 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೋಬೇಕು. ಇವಾಗ ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ರಲ್ಲ ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ಎಲ್ಲ ಪನ್ನೀರು ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೀರನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡಿಕೊಂಡೆ ನೋಡಿ. ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ತುಂಬಾ ಟೇಸ್ಟಾಗಿರುತ್ತೆ. ಚಪಾತಿಗೆ, ಪರೋಟಾಗೆ, ಇಡ್ಲಿಗೆ, ದೋಸೆಗೆ ಮತ್ತು ಗೀ ರೈಸ್, ಪಲಾವ್ಗೆಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಇನ್ನು ಗ್ರೇವಿ ಮಾಡೋದಕ್ಕಿಂತ ಮುಂಚೆನೇ ಚಪಾತಿ ಹಿಟ್ಟನ್ನೆಲ್ಲ ನಾದಿ ಇಟ್ಬಿಟ್ಟಿದ್ದೆ.
ಇವಾಗ ಟೀ ಇಟ್ಬಿಟ್ಟು ಚಪಾತಿ ಎಲ್ಲ ಸುಟ್ಬಿಟ್ಟು ನಮ್ಮ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ನ ಹಾಕ್ಕೊಟ್ಟೆ. ಇನ್ನು ಲಂಚ್ ಬಾಕ್ಸ್ಗೂ ಕೂಡ ಇವತ್ತು ಇದನ್ನೇ ಮಾಡಿ ಕೊಟ್ಬಿಟ್ಟಿದ್ದೆ, ಟೈಮ್ ಇರಲಿಲ್ವಲ್ಲ. ಇನ್ನು ನೆನ್ನೆ ಬರ್ತ್ಡೇ ಪಾರ್ಟಿಗೆ ಬೇರೆ ಹೋಗಿದ್ರಲ್ಲ, ಬೆಳಿಗ್ಗೆನೇ ಬಂದಿದ್ದು ನಾವು. ಇನ್ನು ಅದನ್ನೇ ಮಾಡಿ ಕೊಟ್ಬಿಟ್ಟೆ. ಇನ್ನು ಮಧ್ಯಾಹ್ನ ಲಂಚ್ಗೆಲ್ಲ ನನಗೆ ಪ್ರಿಪೇರ್ ಮಾಡ್ಕೊಬೇಕು. ಇನ್ನು ನೆನ್ನೆ ಪಾರ್ಟಿಗೆ ಹೋಗಿದ್ರಲ್ವ, ಆ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಡು ಬನ್ನಿ. ತುಂಬ ಫನ್ನಿಯಾಗಿ ಮತ್ತು ತುಂಬ ಕಾಮಿಡಿಯಾಗಿದೆ ಆ ವಿಡಿಯೋ. ಹೋಗಿ ಒಂದ್ಸರಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಂಬನ್ನಿ. ಇನ್ನು ನೆನ್ನೆ ಬಟ್ಟೆ ಎಲ್ಲ ಒಗೆಯೋದಿತ್ತಲ್ಲ, ಅದನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಮನೆ ಎಲ್ಲ ಕ್ಲೀನ್ ಮಾಡಿ, ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದು ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಇನ್ನು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ನನಗೆ ಒಂದು 10 ಗಂಟೆ ಮೇಲೇ ಆಯಿತು. ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಒಂದು 10:30 ಮೇಲೆ ಆಗೋಯಿತು. ಇನ್ನು ಯೂಟ್ಯೂಬ್ ವೀಡಿಯೋಸ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ಓಪನ್ ಮಾಡಿ ಒಂದು 8 ತಿಂಗಳ ಮೇಲೇ ಆಯಿತು, ಅಂದರೆ 9 ತಿಂಗಳು ಏನೋ ಆಗ್ತಾಯಿದೆ. ಇನ್ನೂ ಮಾನಿಟೈಸನ್ ಆಗಿಲ್ಲ, ಮತ್ತು ಸಬ್ಸ್ಕ್ರೈಬರ್ಸು 1000 ಆಗಿಲ್ಲ, 800 ಚೇಂಜ್ ಏನೋ ಇದ್ದಾರೆ. ತುಂಬಾ ಬೇಜಾರಾಗುತ್ತೆ ವೀಡಿಯೋಸ್ ಮಾಡಿ ಹಾಕೋದಕ್ಕೆ, ನಮ್ಗೆ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ. ಇಷ್ಟು ಕಷ್ಟ ಬಿದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ, ಅದರಲ್ಲಿ ವ್ಯೂಸ್ ಬರೋದು 100, 200, 150 ಆ ಥರ ಬರುತ್ತಲ್ವ. ತುಂಬಾ ಬೇಜಾರಾಗುತ್ತೆ. ಒಂದೊಂದು ಸರಿ ಸ್ಟಾಪ್ ಮಾಡಿಬಿಡೋಣ ಅನಿಸ್ಬಿಡುತ್ತೆ. ನಾವು ವೀಡಿಯೋ ಮಾಡೋದಕ್ಕೆ ಹಾಕೋದಕ್ಕೆ ಲಕ್ ಬೇಕಂತಾರಲ್ವ, ಆ ಲಕ್ ಇದ್ರೇ ಎಲ್ಲ ಆಗೋದು. ಸುಮ್ಮನೆ ಯೂಟ್ಯೂಬರಲ್ಲಿ ದುಡ್ಡು ತೆಗಿಯೋಕ್ಕಂತೂ ಆಗಲ್ಲ, ತುಂಬಾ ಕಷ್ಟ ಬೀಳಬೇಕು. ಯೂಟ್ಯೂಬ್ ವೀಡಿಯೋ ಮಾಡೋರ್ಗೆ ಎಲ್ಲರಿಗೂ ತುಂಬಾ ಕಷ್ಟ. ವೀಡಿಯೋ ಮಾಡೋದಾಗಿರಲಿ, ಎಡಿಟಿಂಗ್ ಮಾಡೋದಾಗಿರಲಿ, ಅದು ಅಪ್ಲೋಡ್ ಮಾಡೋದಕ್ಕೆ 3-4 ಅವರ್ ಟೈಮ್ ತಗೊಳುತ್ತೆ. ಯಾವುದು ಅಷ್ಟು ಈಸಿ ಅಲ್ಲ. ಇನ್ನು ಯಾವುದೇ ಕೆಲಸ ಮಾಡಿದ್ರೂ ಕಷ್ಟಪಡಲೇಬೇಕು. ಕಷ್ಟಪಡ್ದಿರ ಅಂತೂ ಯಾವುದು ಪ್ರತಿಫಲ ಸಿಗೋದಿಲ್ಲ. ಕಷ್ಟಪಟ್ರೇ ನಮಗೂ ದುಡ್ಡು ಸಿಗೋದು. ಇನ್ನು ನಾನು ತುಂಬ ವರ್ಷದಿಂದ ಕೆಲಸಕ್ಕೆಲ್ಲ ಹೋಗಿ ಕಷ್ಟಪಟ್ಟಿದ್ದೀನಿ. ಇವಾಗೇ ಮನೇಲಿರೋದು 1 ಇಯರಿಂದ. ಇನ್ನು ಮನೇಲಿದ್ನಲ್ವ, ಸುಮ್ಮನೆ ಹಾಕಿರೋದು ಅಂತೇಳ್ಬಿಟ್ಟು ನಾನು ಅಟ್ಲೀಸ್ಟ್ ವೀಡಿಯೋಸಾದ್ರು ಮಾಡಿ ಹಾಕೋಣ, ಯಾವುದಾದ್ರು ಬೆನಿಫಿಟ್ಸ್ ಸಿಗುತ್ತೇನೋ, ಲಕ್ಕಿದ್ರೆ ಬರುತ್ತೇನೋ ಅಂದ್ಕೊಂಡು ನಾನು ಮಾಡಿ ಹಾಕ್ತಾಯಿದ್ದೀನಿ. ಆದರೆ ಲಕ್ ಇನ್ನೂ ನನಗೆ ಒಳ್ದಿಲ್ಲ ಅನಿಸುತ್ತೆ. ಲಕ್ ಇನ್ನೂ ನನಗೆ ಬಂದಿಲ್ಲ. ಏನಂದರೆ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ, ಆದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟೆ. ನಂತರ ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಗೊತ್ತಿಲ್ದಿರ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ, ಏನು ಕಂಟೆಂಟ್ ಯೂಸ್ ಮಾಡೋದು ಅಂತ ಗೊತ್ತಿಲ್ದಿರ ಅಪ್ಲೋಡ್ ಮಾಡಿಬಿಟ್ಟೆ. ನಾನು ಸ್ಟಾರ್ಟಿಂಗಿಂದ ಡೈಲಿ ಲಾಗ್ಸ್ನೇ ಕಂಟಿನ್ಯೂ ಮಾಡ್ಕೊಂಬಂದಿದ್ರೆ ಇಷ್ಟರೊಳಗಡೆ ಮಾನಿಟೈಸನ್ ಆಗೋಗಿರೋದೇನೋ. ಇನ್ನು ಸ್ಟಾರ್ಟಿಂಗಲ್ಲಿ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡಿದ್ದೆ, 3 ತಿಂಗಳು ಟೈಮ್ ವೇಸ್ಟ್ ಮಾಡ್ಕೊಂಡಿದ್ಬಿಟ್ಟೆ. ಆಮೇಲೆ ಫುಡ್ ವೀಡಿಯೋಸ್ ಒಂದು 3 ತಿಂಗಳು, ಅಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಂದ್ರೆ 4000 ವಾಚ್ ಟೈಮ್ ಅವರು ಮತ್ತು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕಂದ್ರೆ ನಮಗೆ ಫುಲ್ ವೀಡಿಯೋಸೇ ಆಗಬೇಕು. ಶಾರ್ಟ್ಸ್ ವೀಡಿಯೋದಲ್ಲಿ 10 ಮಿಲಿಯನ್ ಅಂದರೆ 30 ಲಕ್ಷ ವ್ಯೂಸ್ ಬಂದ್ರೇ ನಮಗೆ ಶಾರ್ಟ್ಸ್ ವೀಡಿಯೋ ಮಾನಿಟೈಸನ್ ಆಗುತ್ತೆ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಹೊಸ್ದಾಗಿ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರೋ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ. ನನಗೂ ಕೂಡ ವೀಡಿಯೋ ಹಾಕೋದಕ್ಕೆ ತುಂಬ ಮೋಟಿವೇಶನ್ ಆಗುತ್ತೆ. ಮತ್ತು ಯಾವ ಥರ ವೀಡಿಯೋಸ್ ಹಾಕಬೇಕು, ಯಾವ ಥರ ಕಂಟೆಂಟ್ ಕೊಡಬೇಕಂತ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮಗೂ ಕೂಡ ಒಂದು ಸಪೋರ್ಟಿವ್ ಆಗಿ ಇದ್ದೀರಾ ಅಂತ ಅನಿಸುತ್ತೆ. ನೀವು ಕಮೆಂಟಲ್ಲಿ ತಿಳಿಸೋದ್ರಿಂದ ನಮಗೂ ಇನ್ನೂ ಒಳ್ಳೆ ಕಂಟೆಂಟ್ ಮಾಡಬೇಕು ಅನಿಸುತ್ತೆ. ಮತ್ತು ಯೂಟ್ಯೂಬ್ ಸ್ಟಾಪ್ ಮಾಡಬೇಕು ಅಂತ ಆಲೋಚನೆ ಕೂಡ ನಮಗೆ ಬರೋದಿಲ್ಲ. ಇನ್ನು ಯಾವ ಥರ ಕಂಟೆಂಟ್ನ ಮಾಡಬೇಕು, ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಅದೇ ಥರ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಹಾಕ್ತೀನಿ ಕೂಡ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮಂಥವರು ನಮಗೆ ಸಪೋರ್ಟ್ ಮಾಡಿದ್ರೇ ನಮ್ಮಂಥ ಯೂಟ್ಯೂಬ್ ಅವರು ಕೂಡ ಬೆಳೆಯೋದಕ್ಕೆ ಒಂದು ಅವಕಾಶ ಸಿಕ್ದಂಗೆ ಇರುತ್ತೆ ಅಂತ ರಿಕ್ವೆಸ್ಟ್ ಮಾಡಿ ಹೇಳ್ತಾ, ಇನ್ನು ಇವತ್ತು ಮಧ್ಯಾಹ್ನ ಲಂಚ್ಗೆ ಮತ್ತು ಸಾಯಂಕಾಲಕ್ಕೆ 2ಕ್ಕೂ ಸೇರಿ ಹೆಸರುಬೇಳೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಹೆಸರುಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು 1 ಕಪ್ ಆಗೋಷ್ಟು ಹೆಸರುಬೇಳೆನ ತೊಗೊಂಡು 1.5 ಗ್ಲಾಸ್ ಆಗೋಷ್ಟು ನೀರಿನಾಗ ಹಾಕ್ಬಿಟ್ಟು ಕುಕ್ಕರಲ್ಲೇ ಇಟ್ಟಿದ್ದೀನಿ. ಲಿಡ್ನೇನು ಕ್ಲೋಸ್ ಮಾಡ್ತಾ ಇಲ್ಲ, ಹಂಗೆ ಕೂಡ ಬೇಗ ಬೆಂದೋಗ್ಬಿಡುತ್ತೆ. ಹೆಸರುಬೇಳೆ, ಮೈಸೂರು ಬೇಳೆ ಎಲ್ಲ ಬೇಗನೆ ಬೆಂದೋಗ್ಬಿಡುತ್ತೆ. ಇನ್ನು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಒಂದು 10 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ. ಇನ್ನು ಸ್ವಲ್ಪ ಕಷಾಯ ಕೂಡ ಮಾಡ್ಕೊಂಡಿದ್ದೆ ಗ್ಯಾಸ್ಟಿಕ್ಗೆ, ಅದನ್ನು ಕೂಡ ಕುಡಿತಾ ಇದ್ದೀನಿ. ಇನ್ನು ಇವಾಗ ನೋಡಿ ಒಂದು 10 ನಿಮಿಷಕ್ಕೆಲ್ಲ ಬೇಳೆ ಬೆಂದೋಗ್ಬಿಡುತ್ತೆ. ಈ ಥರ ಮಾಡೋದ್ರಿಂದ ನಾವು ಫಸ್ಟೇ ಟೊಮಾಟೋನೆಲ್ಲ ಸೇರಿಸ್ಬಿಟ್ರೆ ಆ ಹುಳಿಗೆ ಬಂದು ಬೇಳೆ ಬೇಗ ಬೇಯೋದಿಲ್ಲ. ಅದಕ್ಕೆ ನಾವು ಯಾವಾಗೂ ಅಷ್ಟೇ ಒಂದು ಅರ್ಧ ಬೆಂದಾದಮೇಲೆ ಆಮೇಲೆ ಈರುಳ್ಳಿ, ಟೊಮೊಟೊ, ಶುಂಠಿ
ಶುಂಠಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ತುಂಬಾ ಟೇಸ್ಟಾಗಿರುತ್ತೆ ಬೇಳೆ ಸಾಂಬಾರು. ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ಈ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಎಣ್ಣೆ 1 2 ಟೇಬಲ್ ಸ್ಪೂನು, ಜೀರಿಗೆ, ಸಾಸಿವೆ, ಸ್ವಲ್ಪ ಇಂಗು, ಉದ್ದಿನಬೇಳೆ, ಕರಿಬೇವು ಸೊಪ್ಪು, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಟಿದ್ರಲ್ವ ಬೇಳೆನ ಅದನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಟೇಸ್ಟಾಗಿರುತ್ತೆ. ಇಡ್ಲಿಗೆ, ದೋಸೆಗೆ, ಬಿಸಿ ಬಿಸಿ ಅನ್ನಕ್ಕೆಲ್ಲ ತುಂಬಾ ಟೇಸ್ಟಾಗಿರುತ್ತೆ. ಇನ್ನು ಇವಾಗ ರೆಡಿ ಆಯಿತು ನೋಡಿ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಇವಾಗ ಇನ್ನು ಅನ್ನ ಕೂಡ ಮಾಡೋಕ್ಕೆ ಇಟ್ಟಿದ್ನಲ್ವ, ಅನ್ನ ಕೂಡ ರೆಡಿ ಆಯಿತು. ಇವಾಗ ಗಂಜಿ ಬಗ್ಸ್ಬಿಟ್ಟು ಒಂದು 5 ನಿಮಿಷ ಈ ಥರ ಮಗ್ಗಿಸ್ಬಿಡ್ತೀನಿ. ನಾನು ಯಾವಾಗೂ ಕುಕ್ಕರಲ್ಲಿ ಮಾಡಲ್ಲ ಅನ್ನ, ಈ ಥರ ಪಾತ್ರೆಯಲ್ಲೇ ಮಾಡಿಬಿಟ್ಟು ಗಂಜಿ ಎಲ್ಲ ಬಗ್ಗಿಸ್ಬಿಡ್ತೀವಿ. ಆದಷ್ಟು ಗ್ಯಾಸ್ಟಿಕ್ ಎಲ್ಲ ಕಮ್ಮಿ ಆಗುತ್ತೆ. ನಾವು ಕುಕ್ಕರಲ್ಲಿ ಬಳಸೋದ್ರಿಂದ ಮಾಡಿ ತಿನ್ನೋದ್ರಿಂದ ಗ್ಯಾಸ್ಟಿಕ್, ಅದರಲ್ಲಿ ಗಂಜಿ ಎಲ್ಲ ಇರುತ್ತಲ್ವ, ಗ್ಯಾಸ್ಟಿಕ್ ಪ್ರಾಬ್ಲಮ್ ಇರೋರಿಗೆ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇನ್ನಿವತ್ತು ಮೋಡ ಬೇರೆ ಮುಚ್ಕೊಂಡಿತ್ತು, ಮಳೆ ಬೇರೆ ಬರೋ ಥರ ಇತ್ತಲ್ವ. ಇನ್ನು ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ. ಇವತ್ತಿನ ವೀಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ